Hello everyone. Today I am discussing about differential equations exercise 9.4. ಅದರಲ್ಲಿ ಫಸ್ಟ್ ಸೆಕೆಂಡ್ ಬಿಡಿಸಿದೆ ಥರ್ಡ್ ಪ್ರಾಬ್ಲಮ್ ಇಲ್ಲಿ ಕೊಟ್ಟಿನಿ ಎಲ್ಲೇ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ dy by dx ಪ್ಲಸ್ y equal to 1 ಬ್ರಾಕೆಟ್ ಅಲ್ಲಿ y is not equal to 1 ಅಂತದ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಈಗ ಒನ್ ಥರ್ಡ್ ಪ್ರಾಬ್ಲಮ್ಸ್ ಅಲ್ಲೇ ಅಬ್ಸರ್ವ್ ಮಾಡ್ರಿ. ನಿನ್ನೆ ನಾನು ಬಿಡಿಸಿದ್ದು ಎಂತು ಸ್ಟೂಡೆಂಟ್ಸ್ ಥರ್ಡ್ ಪ್ರಾಬ್ಲಮ್ ಅಲ್ಲೇ ನಾನು ಹೇಳಿದ್ದು ಅಬ್ಸರ್ವ್ ಮಾಡಿ. ಇಲ್ಲಿ ಕೇರ್ಫುಲ್ ಮಾಡ್ರಿ. ಥರ್ಡ್ ಪ್ರಾಬ್ಲಮ್ ಅಂತ ಕೊಡ್ತೀನಿ. ಏನದ ಥರ್ಡ್ ಪ್ರಾಬ್ಲಮ್ಸ್ ಅಲ್ಲೇ ಡಿ ಬೈ ಬೈ ಅಂದ್ರೆ ಫೈಂಡ್ ದ ಜನರಲ್ ಸೊಲ್ಯೂಷನ್ ಅಂತ ಬರ್ತದ. ನಮ್ದು ಯಾವುದು ಕನ್ನಡಿಬೇಕಾದ್ರೆ ಏನದ ಫೈಂಡ್ ದಿ ಏನ್ರಿ ಜನರಲ್ ಸೊಲ್ಯೂಷನ್. ಫೈಂಡ್ ದಿ ಜನರಲ್ ಸೊಲ್ಯೂಷನ್ಸ್ ಏನ್ ಕೊಟ್ಟನ್ರಿ dy by dx ಓಕೆ ಪ್ಲಸ್ y equal to 1. y ಅನ್ನೋದು ಏನದ ನಾಟ್ ಈಕ್ವಲ್ ಟು 1 ಆಗಿರ್ತದ ಅಂತ ಕೊಟ್ಟಾನ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ ಏನದ ಸಬ್ ಪ್ರೂಫ್ ನೋಡ್ರಿ. ಸಬ್ ಪ್ರೂಫ್ ಏನದ ಪ್ರೂಫ್ ದ ಗಿವನ್ ಇಕ್ವೇಶನ್. ಅಬ್ಸರ್ವ್ ಮಾಡ್ರಿ ದ ಗಿವನ್ ಇಕ್ವೇಶನ್. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ದ ಗಿವನ್ ಇಕ್ವೇಶನ್ ಏನ್ ಕೊಟ್ಟಾನ dy by dx ಪ್ಲಸ್ y equal to 1. ನನಗ ವೇರಿಯಬಲ್ ಸಪರೇಬಲ್ ಫಾರ್ಮ್ ದ ಬರಬೇಕಂತ ಹೇಳಿದ್ದೆ ಫಸ್ಟ್ ಗೆ, ಹೌದಾ? ಸೊ ವೇರಿಯಬಲ್ ಸಪರೇಬಲ್ ಫಾರ್ಮ್ ಅಂತಂದ್ರ y ದು ಒಂತದಲ್ಲೇ ಮತ್ತು x ದ ಒಂತದಲ್ಲೇ ಬರ್ಕೋತೀವಿ. ಆಗ ಏನ್ ಮಾಡ್ರಿ ಫಸ್ಟ್ ಇಲ್ಲೇ dy by dx equal to ಏನಾಗ್ತದ 1 ಮೈನಸ್ y ಆಗ್ತದ. ಅರ್ಥ ಆಗತದ ನಾ ಹೇಳ್ತಾರದು. ನೆಕ್ಸ್ಟ್ dy equal to ಅಬ್ಸರ್ವ್ ಮಾಡ್ರಿ 1 ಮೈನಸ್ y ಇಂಟು dx. ಈ ಡಿವೈಡೆಡ್ ಬೈ dx ಈ ಕಡೆ ಬಂದ್ರೆ ಇಂಟು ಈ ನೋಡಿ y ಟರ್ಮ್ ಅಂದ್ರೆ ಇಲ್ಲಿ ಬರ್ಬೇಕಿದು 1 ಬೈ ಅಬ್ಸರ್ವ್ ಮಾಡಿ 1 ಡಿವೈಡೆಡ್ ಬೈ 1 ಮೈನಸ್ y ಇಂಟು dy equal to dx. ಈ ನೋಡ್ರಿ ವೇರಿಯಬಲ್ ಸಪರೇಬಲ್ ಫಾರ್ಮ್ ಬಂದದ. ಹಂಗಂದ್ರ ಬಂದದಂದ್ರೆ ಏನ್ ಮಾಡ್ಬೇಕು ಇಂಟಿಗ್ರೇಟ್ ಮಾಡ್ಬೇಕು. ಏನ್ರಿ ಇಂಟಿಗ್ರೇಟಿಂಗ್. ಓಕೆ, so integrating both sides we have ಅಬ್ಸರ್ವ್ ಮಾಡ್ರಿ ಎರಡು ಕಡೆ ಇಂಟಿಗ್ರೇಟ್ ಮಾಡ್ರಿ. ಸಿ ಇಂಟಿಗ್ರೇಷನ್ ಆಫ್ 1 ಮೈನಸ್ y ಇಂಟು dy equal to ಇಂಟಿಗ್ರೇಷನ್ dx. ಓಕೆ, ಅಬ್ಸರ್ವ್ ಮಾಡ್ರಿ ಇಂಟಿಗ್ರೇಷನ್ ಆಫ್ 1 ಮೈನಸ್ ಅಬ್ಸರ್ವ್ ಮಾಡಿ y ಮೈನಸ್ 1 ಇತ್ತಂದ್ರ ಲಾಗ್ ಆಫ್ y ಮೈನಸ್ 1 ಪ್ಲಸ್ c ಆಗ್ತೈತಿ. ಬಟ್ ಇಲ್ಲಿ 1 ಮೈನಸ್ ಲಾಗ್ ಆಫ್ y ಅಂತದ. ಅಬ್ಸರ್ವ್ ಮಾಡ್ರಿ ಏನಾಗ್ತದ ಇಲ್ಲಿ ಕೇರ್ಫುಲ್ ಆಗಿ ನೋಡ್ರಿ. ಯಾವುದು ಇಂಟಿಗ್ರೇಷನ್ ಬರಿಬೇಕಾದ್ರ ಬಹಳ ಕೇರ್ಫುಲ್ ಆಗಿ ಬರಿಬೇಕಾಗ್ತದ. ಅಂದ್ರೆ ನಮ್ ಫಾರ್ಮುಲಾ ಏನ್ ಬರ್ತದ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲೇ ಮೈನಸ್ ಲಾಗ್ ಆಫ್ ಏನದ 1 ಮೈನಸ್ y ಈಕ್ವಲ್ ಟು x ಪ್ಲಸ್ c. ಅರ್ಥ ಐತ್ರಿ? ಅಬ್ಸರ್ವ್ ಮಾಡ್ರಿ ಇಲ್ಲಿ ಲಾಗ್ ಫಂಕ್ಷನ್ ಅಂತಂದ್ರೆ ನೋಡೋದು ಲಾಗ್ ಆಫ್ ಸಿ ಬರಿತೀವಿ. ಸೊ ಲಾಗ್ ಸಿ ನಮ್ಗೆ ಇಷ್ಟ ಬರೆದ್ರು ಓಕೆ, ಬಟ್ ನಮ್ಮ ಎನ್ಸೈಡ್ ಒಳಗ ಇನ್ನೊಂದು ಸ್ಟೆಪ್ ಮುಂದೋಗಿದೆ ಆನ್ಸರ್ಸ್. ಯಾಕಂದ್ರೆ ಇಷ್ಟ ಬರೋದು ಓಕೆ, ಬಟ್ ಆನ್ಸರ್ಸ್ ಬೇರೆ ಕೊಟ್ಟಿದಾನ. ಅದಕ್ಕೆ ಏನ್ ಮಾಡ್ಬೇಕಾಗ್ತದ ಇಲ್ಲಿ ಏನ್ ಮಾಡ್ತೀನಿ ಎಕ್ಸ್ ಈಕ್ವಲ್ ಟು ಅಬ್ಸರ್ವ್ ಮಾಡ್ರಿ ಲಾಗ್ ಸಿನು ಆ ಕಡೆ ಕಳಿಸ್ಬಿಡ್ತೀನಿ. ಏನಾಗ್ತದ ಮೈನಸ್ ಆಫ್ ಲಾಗ್ 1 ಮೈನಸ್ ಅಬ್ಸರ್ವ್ ಮಾಡ್ರಿ ಮಾಡ್ಯುಲಸ್. ಅಬ್ಸರ್ವ್ ಮಾಡ್ರಿ ಏನದ ಮಾಡ್ಯುಲಸ್. ಕೇರ್ಫುಲ್ ನೋಡ್ರಿ ಇಲ್ಲೇ ನಾನು ಲಾಗ್ ಫಾರ್ಮ್ ಯೂಸ್ ಮಾಡ್ಬೇಕಂತ ಅಲ್ಲಿ ಬರ್ಕೋತೀನಿ. ಇಲ್ಲೇ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಎಕ್ಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ ಮಾಡ್ಯುಲಸ್ 1 ಮೈನಸ್ y ಮೈನಸ್ ಲಾಗ್ ಸಿ ಅಂತ ಬರ್ಕೋತೀನಿ. ಈಗ ಇನ್ನೊಂದು ಸ್ಟೆಪ್ ನೋಡ್ರಿ ಎಕ್ಸ್ ಈಕ್ವಲ್ ಟು ಮೈನಸ್ ಬರ್ಕೊಂಡು ಬ್ರಾಕೆಟ್ ಹಾಕಿದ್ರೆ ಏನಾಗ್ತದ ಲಾಗ್ ಆಫ್ ಮಾಡ್ಯುಲಸ್ 1 ಮೈನಸ್ y ಪ್ಲಸ್ ಲಾಗ್ ಸಿ ಆಗ್ತದ. ನಮ್ಮ ಫಾರ್ಮುಲಾ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಫಾರ್ಮುಲಾ ಅಪ್ಲೈ ಮಾಡ್ರಿ. ಎಕ್ಸ್ ಈಕ್ವಲ್ ಟು ಮೈನಸ್ ಲಾಗ್ 1 ಮೈನಸ್ y ಇಂಟು ಸಿ. ಅಂದ್ರೆ ಯಾವ ಫಾರ್ಮುಲಾ ಅಂದ್ರ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಈಕ್ವಲ್ ಟು ಲಾಗ್ ಎಂ ಎನ್ ಫಾರ್ಮುಲಾ. ಅರ್ಥ ಆಯ್ತಾ? ಈಗ
ಕೇರ್ಫುಲ್ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್. ಈಗ ಈ ಲಾಗ್ ಈ ಕಡೆ ಬಂತಂದ್ರ ಏನಾಗ್ತದ ಅಂದ್ರೆ ಈರಷ್ಟು ಯಾವುದು ಮೈನಸ್ ಎಕ್ಸ್ ಆಗ್ತದ. ಅಬ್ಸರ್ವ್ ಮಾಡ್ರಿ, ಈರಷ್ಟು ಮೈನಸ್ ಎಕ್ಸ್. ಈ ಮೈನಸ್ ಈ ಕಡೆ ತಗೊಂಡು ಈ ಕಡೆ ಮೈನಸ್ ಮಾಡ್ಬಿಡೋಣ. ಕಂಡೀಷನ್ಸ್ ಕ್ಲಿಯರ್ ಆಗ್ತದೆ. ಇಲ್ಲ ನಿಮ್ಗೆ ಗೊತ್ತಲ್ಲ ಅಂದ್ರೆ ಇನ್ನೊಂದು ಸ್ಟೆಪ್ ಬೇಕಾದ್ರೆ ಡೀಟೇಲ್ ಬರೀಡು. ಏನದ ಇಲ್ಲಿ ಏನದ ಅಬ್ಸರ್ವ್ ಮಾಡಿ, minus x equal to log of modulus 1 minus y into c. ಈ ಲಾಗ್ ನ ಈ ಕಡೆ ಬಂತಂದ್ರೆ ಏನಾಗ್ತದ, ಈರಷ್ಟು ಮೈನಸ್ ಎಕ್ಸ್ ಆಗ್ತದ ಈಕ್ವಲ್ ಟು 1 ಮೈನಸ್ y ಇಂಟು ಸಿ ಆಗ್ತದ. ಈಗ ಅಬ್ಸರ್ವ್ ಮಾಡ್ರಿ, ಇದನ್ನ ನನ್ನ ಮಾಡರ್ ಹಾಕ್ರಿ, ಇಲ್ಲ ಪ್ಲಸ್, ನಾ ಪ್ಲಸ್ ನ ಕಂಡೀಷನ್ ಯೂಸ್ ಮಾಡ್ಕೋತೀನಿ. ಏನಾಗ್ತದ ನೋಡ್ರಿ, ಇಲ್ಲಿ 1 by c ಈರಷ್ಟು ಮೈನಸ್ ಎಕ್ಸ್. ಹೌದಾ? ಸೊ ಅಬ್ಸರ್ವ್ ಮಾಡ್ರಿ, 1 ಮೈನಸ್ y ಬ್ರಾಕೆಟ್ ಪ್ಲಸ್ ನ ಯೂಸ್ ಮಾಡ್ಕೋತೀನಿ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ ಏನಾಗ್ತದ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಏನಾಗ್ತದ 1 ಮೈನಸ್ y ಇದಾತ. ಇನ್ನು y ಈಕ್ವಲ್ ಟು ಏನಾಗ್ತದ ನೋಡ್ರಿ, y ಈಕ್ವಲ್ ಟು 1 ಮೈನಸ್ ಸಿ ಈರಷ್ಟು ಮೈನಸ್ ಎಕ್ಸ್ ಆಗ್ತದ. therefore ಏನಾಗ್ತದ, y ಈಕ್ವಲ್ ಟು 1 ಪ್ಲಸ್ a ಇಂಟು e ರಷ್ಟು ಮೈನಸ್ ಎಕ್ಸ್. ಬಿಕಾಸ್ ಏನದ ಫರ್, ಅಬ್ಸರ್ವ್ ಮಾಡ್ರಿ, ಫರ್ a ಅನ್ನೋದು ಏನ್ ಮಾಡಿದೆ, ಮೈನಸ್ 1 ಬೈ ಸಿ ಅಂತ ಕನ್ಸಿಡರ್ ಮಾಡ್ಕೊಂಡೆ. ಹೌದಾ? ಬಟ್ ಇಷ್ಟಕ್ಕೆ ಒಕ್ಕ ಇತ್ತು. ಬಟ್ ಏನ್ ಮಾಡುದು, ಲಾಸ್ಟ್ ಗೆ ಬರ್ರಿ, ಏನದ h is ಯಾವುದು ರಿಕ್ವೈರ್ಡ್ ಸೊಲ್ಯೂಷನ್. h is ರಿಕ್ವೈರ್ಡ್ ಯಾವುದು ಸೊಲ್ಯೂಷನ್. ಯಾಕಂದ್ರ ನಾ ಇದ ಯಾಕೆ ಬರ್ದೆ ಅಂದ್ರ, ಬಟ್ ನಮ್ NCERT ಒಳಗ ಈ ಆನ್ಸರ್ ಅದ 1 ಪ್ಲಸ್ a ಇಂಟು e ರಷ್ಟು ಮೈನಸ್. ಬಟ್ ಇಷ್ಟಕ್ಕೆ ಓಕೆ ಇತ್ತು. ಬಟ್ ಇನ್ನೊಂದು ಸ್ಟೆಪ್ ಮುಂದ್ ಕೊಟ್ಟಾನಂತ NCERT ಒಳಗ ಸಾಲ್ವ್ ಮಾಡಿದೆ ಅಷ್ಟೇ, ಮತ್ತೇನಿಲ್ಲ. ಕ್ಲಿಯರ್ ಆಗತೈತಿ ಕಂಡೀಷನ್ಸ್. ಇಲ್ಲೇ ಲಾಗ್ ಆಫ್ ಕಂಡೀಷನ್ ಲಾಗ್ ಬರೋ ಯೂಸ್ ಮಾಡ್ಬೇಕಂತಂದ್ರೆ ಇಲ್ಲಿ ಲಾಗ್ ಸಿ ಅನ್ನ ಬರಿತೀವಿ ನಾವು. ಯಾಕಂದ್ರೆ ಸಿ ಕಾನ್ಸ್ಟೆಂಟ್ ಸಿ ಅಂತ ಮುಂದಿನ ಸ್ಟೆಪ್ ಮುಂದೆ ಹೋಗ್ಬೇಕಂದ್ರೆ ಲಾಗ್ ಸಿ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಯಾವುದು ಫೋರ್ತ್ ಒನ್ ಸ್ಟೂಡೆಂಟ್ಸ್. ಈಗ ಸ್ವಲ್ಪ ಕೇರ್ಫುಲ್ ನೋಡ್ರಿ ಸ್ಟೂಡೆಂಟ್ಸ್. ಫೋರ್ತ್ ಒನ್ ಏನ್ ಕೊಟ್ಟಾನ, ಫೋರ್ತ್ ಒನ್ ಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಕೊಟ್ಟಾನ, ಇಂಟು ಟ್ಯಾನ್ ವೈ ಅಂತ ಕೊಟ್ಟಾನ, ಇಂಟು ಟ್ಯಾನ್ ವೈ ಇಂಟು ಡಿ ಎಕ್ಸ್ ಅಂತ ಕೊಟ್ಟಾನ, ಪ್ಲಸ್ ಸೆಕ್ ಸ್ಕ್ವೇರ್ ಆಫ್ ವೈ ಅಂತ ಕೊಟ್ಟಾನ, ಸೆಕ್ ಸ್ಕ್ವೇರ್ ವೈ ಇಂಟು ಟ್ಯಾನ್ ಎಕ್ಸ್ ಅಂತ ಕೊಟ್ಟಾನ, ಇಂಟು ಟ್ಯಾನ್ ಎಕ್ಸ್ ಇಂಟು ಡಿ ವೈ ಈಕ್ವಲ್ ಟು 0 ಅಂತ ಕೊಟ್ಟಾನ. ಫಸ್ಟ್ ಈಗ ಈ ತರ ಕೊಟ್ಟಾಗ ಕಂಡೀಷನ್ಸ್ ಸ್ವಲ್ಪ ಅಪ್ಲೈ ಮಾಡೋಕ ಕೇರ್ಫುಲ್ ಅಪ್ಲೈ ಮಾಡಿ. ಏನದ ಪ್ರೂಫ್. ಪ್ರಾಬ್ಲಮ್ ಕೇಳಿದ್ರು ಫೈಂಡ್ ದ ಜನರಲ್ ಸೊಲ್ಯೂಷನ್ ಅಂತ ಕೊಟ್ಟಿರ್ತಾನೆ. ಜಸ್ಟ್ ನಾನು ಪ್ರಾಬ್ಲಮ್ ಕಂಡೀಷನ್ ಅಷ್ಟೇ ಬರೀತಿರ್ತೇನೆ, ಅರ್ಥ ಆಗ್ತದಂತ ತಿಳ್ಕೊಂಡಿರ್ತೇನೆ. ಈಗ ಫಸ್ಟ್ ನೋಡಿ, ಏನದ ಕಂಡೀಷನ್ಸ್ ಏನ್ ಕೊಟ್ಟಾನ ಬರ್ಕೊಡ್ರಿ. ಏನದ ದ ಗಿವನ್ ಇಕ್ವೇಶನ್ ಅಂತ ಯೂಸ್ ಮಾಡ್ತಾ ಇರೋದು. ದ ಗಿವನ್ ಇಕ್ವೇಶನ್ ಏನ್ ಕೊಟ್ಟಾನ ಅದು ಬರ್ಕೊಡ್ರಿ. ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ವೈ ಇಂಟು ಡಿ ಎಕ್ಸ್ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ವೈ ಇಂಟು ಏನದ್ರಿ ಟ್ಯಾನ್ ಎಕ್ಸ್ ಇಂಟು ಡಿ ವೈ, ಟ್ಯಾನ್ ಎಕ್ಸ್ ಇಂಟು ಡಿ ವೈ ಈಕ್ವಲ್ ಟು ಏನ್ ನೋಡ್ರಿ 0 ಅದ. ಅರ್ಥ ಆಯ್ತ್ರಿ? ಈಗ ಅಬ್ಸರ್ವ್ ಮಾಡಿ, ನನಗೆ ಡಿ ವೈ ಬೈ ಡಿ ಎಕ್ಸ್ ಐತಲ್ಲ, ಅದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಯಾವ್ದ ಸೆಕೆಂಡ್ ಸ್ಕ್ವೇರ್ ವೈ ಇಂಟು ಟ್ಯಾನ್ ಎಕ್ಸ್ ಇಂಟು ಡಿ ವೈ ಈಕ್ವಲ್ ಟು ಯೂಸ್ ಮಾಡ್ಕೋತೀನಿ. ಈ ಟರ್ಮ್ ಏನದ ಈ ಕಡೆ ಹೋಗ್ತಂದ್ರೆ ಮೈನಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ವೈ ಇಂಟು ಡಿ ಎಕ್ಸ್. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ನೋಡ್ರಿ. ಈಗ ಸೆಕೆಂಡ್ ಸ್ಕ್ವೇರ್ ಅಬ್ಸರ್ವ್ ಮಾಡ್ರಿ ವೈ, ಇಲ್ಲಿ ವೈ ಟರ್ಮ್ ಈ ಕಡೆ ಬಂತಂದ್ರೆ ಏನಾಗ್ತದೆ, ಡಿವೈಡೆಡ್ ಬೈ ಟ್ಯಾನ್ ವೈ ಇಂಟು ಡಿ ವೈ ಈಕ್ವಲ್ ಟು ಮೈನಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್, ಎಲ್ ಎಚ್ ಎಸ್ ಟ್ಯಾನ್ ಎಕ್ಸ್ ಈ ಕಡೆ ಬರ್ತಂದ್ರೆ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ನೋಡ್ರಿ, ಎಲ್ಲ ವೈ ಟರ್ಮ್ ಅಂತದಲ್ಲಿ ಎಲ್ ಎಚ್ ಎಸ್ ವೈ ಟರ್ಮ್ ಮತ್ತು ಆರ್ ಎಚ್ ಎಸ್ ಎಕ್ಸ್ ಟರ್ಮ್ ವೇರಿಯಬಲ್ ಸಪ್ರೇಬಲ್ ಫಾರ್ಮ್ ಬಂದದಂದ್ರ ಏನ್ ಮಾಡ್ರಿ, ಹೇಳಿದ್ನೆಲ್ಲ ಏನದ ಇಂಟಿಗ್ರೇಟಿಂಗ್
ಅಂತ ಯೂಸ್ ಮಾಡ್ರಿ. ಇಂಟಿಗ್ರೇಟಿಂಗ್ both sides, observe ಮಾಡ್ರಿ, both sides we have ಏನಾಗ್ತದ ಇಂಟಿಗ್ರೇಷನ್ ಯಾವುದು ಸೆಕೆಂಡ್ ಸ್ಕ್ವೇರ್ y ಡಿವೈಡೆಡ್ ಬೈ ಯಾವುದು tan y into dy equal to ಮೈನಸ್ ಹೊರಗಿಡ್ತೀನಿ ಇಂಟಿಗ್ರೇಷನ್ ಸೆಕೆಂಡ್ ಸ್ಕ್ವೇರ್ x divided by tan x into dx. ಓಕೆ, ಅಬ್ಸರ್ವ್ ಮಾಡ್ರಿ, ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ದಾಗ ಐತಿ ನೋಡ್ರಿ ಸ್ಟೂಡೆಂಟ್ಸ್. ಏನದ ಇಲ್ಲಿ ಏನ್ ಯೂಸ್ ಮಾಡ್ತೀನಿ, ಪುಟ್ t ಈಕ್ವಲ್ ಟು ಟ್ಯಾನ್ y ಅಂತ ತೊಂದ್ರೆ ಇಲ್ಲಿ ಏನಾಗ್ತದೆ ಡಿ ಟಿ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಅಬ್ಸರ್ವ್ ಮಾಡ್ರಿ y ಇಂಟು ಡಿ ವೈ ಆಗ್ತದೆ. ಕ್ಲಿಯರ್ ಆಗತ್ರಿ? ಅರ್ಥ ಆಯ್ತಾನ ಬರೀತಾರ ಕಾನ್ಸೆಪ್ಟ್? ಓಕೆ, ಇನ್ನ ನೆಕ್ಸ್ಟ್ ನಾವು ಮತ್ತಿಲ್ಲಿ ಸೊ ಪುಟ್ ಇಲ್ಲೂ ಅಬ್ಸರ್ವ್ ಮಾಡಿ, ಸ್ವಲ್ಪ ಕೇರ್ಫುಲ್. ಇಲ್ಲಿ ಟಿ ಅಂತ ತೊಂದ್ರೆ ಇಲ್ಲ ಟೀಟಾ ತಗೋಬೇಕಾದ್ರೆ ಥೀಟಾ ಈಕ್ವಲ್ ಟು ಯಾವುದು ಟ್ಯಾನ್ ಎಕ್ಸ್. ಇಲ್ಲೇನಾಗ್ತದ ಡಿ ಟೀಟಾ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಆಗ್ತದ. ಕ್ಲಿಯರ್ ಆಗ್ತದ್ರಿ? ಬರ್ಕೊಡ್ರಿ. ಇದ ಕಂಡೀಷನ್ ಹಾಲ್ಡ್ ರಿಪೀಟ್ ಬರ್ಕೊಡ್ರಿ, ಅಂದ್ರೆ ಕ್ಲಿಯರ್ ಆಗ್ತದ. ಏನದ ಸೆಕೆಂಡ್ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಏನ್ ಕೊಟ್ಟನ್ರಿ ಟ್ಯಾನ್ ವೈ ಇಂಟು ಡಿ ವೈ ಈಕ್ವಲ್ ಟು ಮೈನಸ್ ಯಾವುದು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಯಾವ್ದ್ರಿ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಸ್ಟೂಡೆಂಟ್ಸ್ ಏನಾಗ್ತದ ಒನ್ ಬೈ ಟ್ಯಾನ್ ವೈ ಅಂದ್ರೆ ಟಿ ಇಂಟು ಸೆಕೆಂಡ್ ಸ್ಕ್ವೇರ್ ವೈ ಇಂಟು ಡಿ ವೈ ಅಂದ್ರೆ ಇಟ್ ಇಸ್ ಅ ಡಿ ಟಿ. ಸೊ ಮೈನಸ್ ಇಂಟಿಗ್ರೇಷನ್ ಒನ್ ಬೈ ಏನದ್ರಿ ಟೀಟಾ ಇಂಟು ಡಿ ಟೀಟಾ. ಓಕೆ, ಫಾರ್ಮುಲಾ ಏನಾಗ್ತದ ಲಾಗ್ ಮಾಡ್ಯುಲಸ್ ಟಿ ಈಕ್ವಲ್ ಟು ಮೈನಸ್ ಲಾಗ್ ಮಾಡ್ಯುಲಸ್ ಟೀಟಾ. ಓಕೆ, ಮಾಡ್ಯುಲಸ್ ಟೀಟಾ ಪ್ಲಸ್ ಲಾಗ್ ಫಾರ್ಮುಲಾ ಯೂಸ್ ಮಾಡ್ತೀನಿ, ಯಾಕಂದ್ರೆ ನನ್ನ ಫಾರ್ಮುಲಾ ಯೂಸ್ ಆಗುತ್ತೆ. ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಲಾಗ್ ಮಾಡ್ಯುಲಸ್ ಟಿ, ಟಿ ಮೀನ್ಸ್ ಟ್ಯಾನ್ ವೈ ಈಕ್ವಲ್ ಟು ಏನಾಗ್ತದೆ ನೋಡ್ರಿ, ಸ್ವಲ್ಪ ಕೇರ್ಫುಲ್ ನೋಡ್ರಿ ಸ್ಟೂಡೆಂಟ್ಸ್. ಯಾವುದು ಮೈನಸ್ ಅನ್ನ ಏನ್ ಮಾಡೋಣ, ಈ ಕಡೆ ತಗೊಂಡ್ಬಿಡೋಣ, ಯೂಸ್ ಆಗ್ತದೆ. ಏನಂತ ಪ್ಲಸ್ ಆಗ್ಬಿಡುತ್ತ. ಅರ್ಥ ಆಗತ್ತೆ ನಾ ಬರೀ ಹೇಳ್ತಾ ಇರೋದು ಕಾನ್ಸೆಪ್ಟ್ ಅಲ್ಲಿ ಏನ್ರಿ, ಈ ಕಡೆ ತಗೊಂಡ್ರೆ ಏನಾಗ್ತದ ಪ್ಲಸ್ ಲಾಗ್ ಟೀಟಾ. ಟೀಟಾ ಅಂತಂದ್ರೆ ಏನಂತ ನೋಡ್ರಿ ಇಲ್ಲಿ ಟ್ಯಾನ್ ಎಕ್ಸ್ ಈಕ್ವಲ್ ಟು ಲಾಗ್ ಸಿ. ಈ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಫಾರ್ಮುಲಾ ಐತಿ ನೋಡ್ರಿ. ಲಾಗ್ ಎಂ ಪ್ಲಸ್ ಲಾಗ್ ಎನ್ ಅಂದ್ರ ಲಾಗ್ ಎಂ ಎನ್ ಲಾಗ್ ಎಂ. ಎಂ ಅಂತಂದ್ರೆ ಏನಾಗ್ತದ್ರಿ ಟ್ಯಾನ್ ವೈ ಅದ, ಎನ್ ಅಂದ್ರ ಟ್ಯಾನ್ ಎಕ್ಸ್ ಅದ ಈಕ್ವಲ್ ಟು ಲಾಗ್ ಸಿ. ಓಕೆ, ಹಂಗಂದ್ರ ಏನಾಗ್ತದ ನೋಡ್ರಿ, ರಿಮೂವಿಂಗ್ ಟ್ಯಾನ್ ಬೋತ್ ಸೈಡ್ಸ್, ಲಾಗ್ 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 ಬೋತ್ ಸೈಡ್ಸ್, ಟ್ಯಾನ್ ವೈ ಇಂಟು ಟ್ಯಾನ್ ಎಕ್ಸ್ ಈಕ್ವಲ್ ಟು ಸಿ. ಹೌದ್ರಿ? ಏನ್ ಮಾಡ್ರಿ, ವಿಚ್ ಈಸ್ ಏನದ ರಿಕ್ವೈರ್ಡ್ ಸೊಲ್ಯೂಷನ್. ರಿಕ್ವೈರ್ಡ್ ಸೊಲ್ಯೂಷನ್ಸ್ ಆಗ್ತದ. ಕ್ಲಿಯರ್ ಆಗದ್ರಿ ಕಂಡೀಷನ್ಸ್ ಎಲ್ಲರಿಗೂ? ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಮತ್ ಒನ್ ಮೋರ್ ಪ್ರಾಬ್ಲಮ್ ಯಾವ್ದಂದ್ರೆ ಅಬ್ಸರ್ವ್ ಮಾಡ್ರಿ ಇಲ್ಲೇ ಫಿಫ್ತ್. ಸೊ ಫಿಫ್ತ್ ಪ್ರಾಬ್ಲಮ್ ಏನ್ ಕೊಟ್ಟಾನ, e raised to x in plus e raised to minus x into dy minus ಬ್ರಾಕೆಟ್ ದಲ್ಲಿ e raised to x minus e raised to minus x into dx equal to 0 ಅಂತ ಕೊಟ್ಟಾನ. ಓಕೆ, ಇಲ್ಲೇ ಸ್ವಲ್ಪ ಕಂಡೀಷನ್ಸ್ ನೋಡಿ ಏನ್ ಕೊಟ್ಟಾನ, ಪ್ರೂಫ್. ಓಕೆ, ಏನದ ದ ಗಿವನ್ ಇಕ್ವೇಶನ್ಸ್ ಅಂತ ಯೂಸ್ ಮಾಡ್ತೀನಿ. ದ ಗಿವನ್ ಇಕ್ವೇಶನ್ ಅಬ್ಸರ್ವ್ ಮಾಡ್ರಿ, ದ ಗಿವನ್ ಇಕ್ವೇಶನ್ ಏನ್ ಕೊಟ್ಟಾನ ಬರ್ಕೊಡ್ರಿ. e raised to x plus e raised to minus x into dy minus e raised to x minus e raised to minus x into dx equal to 0. ಓಕೆ, ಈ ತರ ಕೊಟ್ಟಾನ ಸ್ಟೂಡೆಂಟ್ಸ್. ಈಗ ಅಬ್ಸರ್ವ್ ಮಾಡ್ರಿ, ಈ ಕಂಡೀಷನ್ ಏನ್ ಮಾಡ್ತೀನಿ ಅಪ್ಲೈ ಹೆಂಗದ, e raised to x plus e raised to minus x into dy. ಈ ಟರ್ಮ್ ಮೈನಸ್ ಅನ್ನ ಆ ಕಡೆ ಹೋದ್ರೆ ಪ್ಲಸ್ ಆಗ್ತದೆ.
e raised to x minus e raised to minus x into dx. ಹೌದಾ? ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಏನದ dy equal to e raised to x x divided by ಏನದ e raised to x plus e raised to minus x into dx. ಓಕೆ, ಈಗ ನೋಡ್ರಿ x ಒಂದು ಟರ್ಮ್ ಆಯ್ತು, y ಒಂದು ಟರ್ಮ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕು? ಇಂಟಿಗ್ರೇಟ್. ಹೌದಾ? ಸೊ ಇಂಟಿಗ್ರೇಟಿಂಗ್, ಓಕೆ, integrating both sides, okay, we have, okay, ಏನಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್, integration of dy equal to integration e raised to x minus e raised to x divided by e raised to x plus e raised to minus x into dx. ಓಕೆ, ಇಲ್ಲೇ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಈ ಏನದಲ್ಲ RHS ಕಂಡೀಷನ್ಸ್ ಇಲ್ಲಿಯೂ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗ್ತದೆ ನೋಡ್ರಿ, ಚೆಕ್ ಮಾಡ್ರಿ. t equal to e raised to x plus e raised to minus x, ಇದರ ಡಿಫ್ರೆನ್ಸಿಯೇಷನ್. ಇಲ್ಲಾಂದ್ರೆ ನಿಮ್ಗೆ ಜಾಗ ಸಾಲಿಲ್ಲ ಅಂದ್ರೆ ಇಲ್ಲೇ ರೈಸ್ ಮಾಡತ್ತೀನಿ, ನೆಕ್ಸ್ಟ್ ಇದರಲ್ಲಿ ಬಿಡಿಸೋಣ. ಅಂದ್ರೆ ಕಂಡೀಷನ್ಸ್ ಅಲ್ಲಿಗೆ ಏನದ ಅಂದ್ರೆ ಅಬ್ಸರ್ವ್ ಇಲ್ಲಿ ಬಿಡಿಸುತ್ತಾನೆ. ಹಿಯರ್ t equal to e raised to x plus e raised to minus x ಇತ್ತಂದ್ರೆ, ಸೊ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು t ಏನಾಗ್ತದ ನೋಡ್ರಿ, ಸೊ dt by dx equal to e raised to x ಡಿಫ್ರೆನ್ಸಿಯೇಷನ್ e raised to x ಪ್ಲಸ್, ಹೌದಾ, ಪ್ಲಸ್ e raised to, ಅಬ್ಸರ್ವ್ ಮಾಡ್ರಿ, e raised to ಮೈನಸ್ ಅಂದ್ರೆ ಮೈನಸ್, ಅಬ್ಸರ್ವ್ ಮಾಡ್ರಿ, ಮೈನಸ್ ಇಂಟು e raised to minus x. ಯಾಕಂದ್ರೆ ಬಿಕಾಸ್ ಡಿಫ್ರೆನ್ಸಿಯೇಷನ್ ಏನದ e raised to ax ಅಂತಂದ್ರೆ a ಇಂಟು e raised to ax, ಇಲ್ಲಿ a ಅಂತಂದ್ರೆ ಮೈನಸ್ 1 ಅದ ಈ ಫಾರ್ಮುಲಾ. ಈಗ ಏನಾಗ್ತದೆ ನೋಡ್ರಿ, dt ಕ dt e raised to x ಗೆ e raised to ಮೈನಸ್ ಪ್ಲಸ್ ಅಂದ್ರೆ ಮೈನಸ್ ಅಂದ್ರೆ ಮೈನಸ್ x ಇಂಟು dt ಅಂದ್ರೆ dx. ಅಬ್ಸರ್ವ್ dt ಬೈ dx ಡಿವೈಡೆಡ್ ಬೈ dx ಇಲ್ಲಿ ಬಂದ್ರೆ ಇಂಟು ಆಗ್ತದೆ. ಈಗ ನೋಡ್ರಿ ಬರ್ಕೊಡ್ರಿ ಮಾರ್ಕ್. ಒನ್ಸ್ ಅಗೇನ್ ರಿಪೀಟ್, ಡಿ ಇಂಟಿಗ್ರೇಷನ್ dy equal to integration e raised to x minus e raised to minus x divided by e raised to x plus e raised to minus x into dx. Okay, so y ಆಗ್ತದ ಇಲ್ಲಿ ಇಂಟಿಗ್ರೇಷನ್ 1 by t into dt ಆಗ್ತದೆ. ಇಲ್ಲಿ ಏನಾಗ್ತದೆ ನೋಡ್ರಿ, y ಕ y log ಮಾಡ್ಯುಲಸ್ t, log ಮಾಡ್ಯುಲಸ್ t ಪ್ಲಸ್ c. ಯಾಕಂದ್ರೆ ಲಾಗ್ ಸಿ ಅಂತ ಬರಂಗಿಲ್ಲ, ಯಾಕಂದ್ರೆ ಇಲ್ಲಿ ಲಾಗ್ y ದ ಲಾಗ್ ಫಾರ್ಮ್ ಇದ್ದಾಗ ಲಾಗ್ ಸಿ ಅಂತ ಬರೀತೀವಿ. ಈಗ ಏನಾಗ್ತದೆ ನೋಡ್ರಿ, y equal to log ಮಾಡ್ಯುಲಸ್ t, t ಅಂತಂದ್ರೆ ಏನದ e raised to x plus e raised to minus x plus c. ಈ ಫಾರ್ಮ್ ಅಂದ್ರೆ pH ಏನದ, pH is required for solutions. There are 3. Fifth one. In the next one, sixth one observe. Sixth one ಏನಾಗುತ್ತೆ ನೋಡ್ರಿ ಸ್ಟೂಡೆಂಟ್ಸ್, sixth one ಇಲ್ಲಿ ಏನಾಗ್ತದ, sixth one ಏನ್ ಕೊಟ್ಟಾನ, dy by dx equal to ಏನ್ ಕೊಟ್ಟಾನ, 1 plus x square into 1 plus y square ಅಂತ ಕೊಟ್ಟಾನ. ಓಕೆ, ಈ ತರ ಕೊಟ್ಟಾಗ ಸ್ಟೂಡೆಂಟ್ಸ್ ಏನ್ ಮಾಡಬೇಕು, ಫಸ್ಟ್ ನೋಡಿ ಇಸ್ ದ ಪ್ರೂಫ್. ದ ಗಿವನ್ ಇಕ್ವೇಶನ್ ಏನ್ ಕೊಟ್ಟಾನ, dy by dx equal to 1 plus x square into 1 plus y square. ಓಕೆ, ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, dy ಆಸ್ ಇಟ್ ಇಸ್ ಹೇಳ್ತೀನಿ, 1 plus x square into 1 plus y square into dx ಬರ್ತದೆ. ಓಕೆ, ಇಲ್ಲಿ ನಾವು RHS 1 plus y square ಈ ಕಡೆ ತಗೊಂಡ್ಬಿಡೋಣ, ಏನಾಗ್ತದೆ 1 by 1 plus y square into dy equal to 1 plus x square into dx. ಓಕೆ,
ಈಗ ನೋಡ್ರಿ ವೇರಿಯಬಲ್ ಸಪರೇಬಲ್ ಫಾರ್ಮ್ ಬಂದದ ಬರೀರಿ ಅಂದ್ರ ಏನದ ಇಂಟಿಗ್ರೇಟಿಂಗ್. ಓಕೆ, ಸೊ ಇಂಟಿಗ್ರೇಟಿಂಗ್ ಯಾವುದು ಆನ್ ಬೋತ್ ಸೈಡ್ಸ್. ಓಕೆ, ಬೋತ್ ಸೈಡ್ಸ್ ವಿ ಹ್ಯಾವ್. ಓಕೆ, ಏನಾಗ್ತದ ಇಂಟಿಗ್ರೇಷನ್ ಆಫ್ 1/1 ಪ್ಲಸ್ y square into dy equal to integration 1 plus x square into dx. ಓಕೆ, ಹಾಗಾದ್ರೆ ಇದು ಇನ್ನೊಂದು ಸ್ಟೆಪ್ ಬರೀತೀನಿ. 1/1 plus y square into dx equal to integration 1 into dx plus integration x square into dx. ಇಂಟಿಗ್ರೇಷನ್ ಮತ್ತು dx ಸಪರೇಟ್ ಬರ್ಕೊಂಡಿ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, ಇದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತಿದ್ವಿ. ಇಲ್ಲಿ 1 ಪ್ಲಸ್ ಎಕ್ಸ್ ಇದ್ದಲ್ಲಿ ಏನು y ಅದ ಅಂದ್ರೆ ಯಾವ್ದಾಗ್ತದ? ಸೊ ಟ್ಯಾನ್ ಇನ್ವರ್ಸ್ y ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಸಿ. ಅಂದ್ರೆ ಆನ್ಸರ್ ಇಸ್ ವಿಚ್ is required ಯಾವುದು ಸೊಲ್ಯೂಷನ್. ಅರ್ಥ ಆಯ್ತಾ? ಕ್ಲಿಯರ್ ಆಗದ್ರಿ? ಕಾನ್ಸೆಪ್ಟ್ ಈಸಿ ಅದ ರೀ, ಸ್ವಲ್ಪ ಏನದಲ್ಲ ವೇರಿಯಬಲ್ಸ್ ಬಾರ್ ಸಪರೇಬಲ್ ಫಾರ್ಮ್ ಕರೆಕ್ಟ್ ಆಗಿ ಮಾಡ್ಕೋಬೇಕ್ರಿ, ಅಂದ್ರೆ ಆನ್ಸರ್ ಬರ್ತದ. ಏನದ 7th one y into ಏನ್ರಿ log y into dx minus x into dy equal to 0 ಅಂತದ. ಈ ತರ ಕೊಟ್ಟನ್ರಿ ಯಾವುದು 7th one ಪ್ರಾಬ್ಲಮ್. ಇಟ್ಸ್ ಅ ಪ್ರೂಫ್. ನೋಡ್ರಿ ಏನದ ಪ್ರೂಫ್ ಅಲ್ಲೇ ದ ಗಿವನ್ ಇಕ್ವೇಶನ್ ಅಂತ ಯೂಸ್ ಮಾಡ್ಕೊತಾ ಇರೋದು. ಫಸ್ಟ್ ಕಂಡೀಷನ್ಸ್ ಒಳಗ ಏನ್ ಕೊಟ್ಟಾನ? y into log y into dx minus x into dy equal to 0. ಓಕೆ, ಕ್ಲಿಯರ್ ಆಗತೈತಿ ಕಾನ್ಸೆಪ್ಟ್ ಅಲ್ಲಿ? ಅರ್ಥ ಮಾಡ್ಕೊಡ್ರಿ ಏನದ ಇದನ್ನ x into dy equal to y into log y into dx. ಅರ್ಥ ಆಯ್ತಾನ ಬರಿತಾ ಇರೋದು? ಈ ಮೈನಸ್ ನ ಕಡೆ ಪ್ಲಸ್ ಆಗ್ತದ, ಆ ಪ್ಲಸ್ ನ ಫಸ್ಟ್ ಬರ್ಕೊಂಡಿದ್ವಿ. ಅರ್ಥ ಆಗತೈತ್ರಿ ನಾ ಬರಿತಾ ಇರೋದು ಕಾನ್ಸೆಪ್ಟ್? ಓಕೆ, ಹಂಗಂದ್ರೆ ನೆಕ್ಸ್ಟ್ ನೋಡ, ಈ y ಮತ್ತು log y ಈ ಕಡೆ ಬಂತಂದ್ರೆ ಡಿವೈಡೆಡ್ ಬೈ ಆಗ್ತದ್ರಿ. 1/y into log y into dy equal to ಈ x ಈ ಕಡೆ ಬಂತಂದ್ರಿ 1/x into dx. ಈಗ ನೋಡ್ರಿ ವೇರಿಯಬಲ್ ಸಪರೇಬಲ್ ಫಾರ್ಮ್ ದ ಬಂತ ಬರ್ಕೊಡ್ರಿ. ಅಂದ್ರೆ ಏನದ ದ ಇಂಟಿಗ್ರೇಟಿಂಗ್ ಬೋತ್ ಸೈಡ್ಸ್ we have ಏನಂತ ನೋಡ್ರಿ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಆಫ್ 1 divided by y into log y into dy equal to integration 1/x into dx. ಓಕೆ, ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಈಗ ಏನ್ ಮಾಡ್ತೀನಿ, ಇಲ್ಲೇ ಸ್ವಲ್ಪ ಪುಟ್ t equal to log y differentiation with respect to t. ಇಲ್ಲಿ ಏನಾಗ್ತದ dt divided by ಇದೆಂದ 1/y into ಏನದ dx divided by ಸೊ dy ಸ್ವಲ್ಪ dy ಆಗ್ತದ, dy y ಅದ dy. ಓಕೆ, ಈಗ ಏನಾಗುತ್ತೆ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲಿ ಬರೀತೀನಿ ಒನ್ ಸೆಕೆಂಡ್ ರಿಪೀಟ್. ಇಂಟಿಗ್ರೇಷನ್ 1/y into log y into dy equal to integration 1/x into dx. ಈಗ ಏನಾಗ್ತದೆ ನೋಡ್ರಿ, ಇಂಟಿಗ್ರೇಷನ್ 1/log y ಅಂದ್ರೆ t into 1/y into dy ಅಂದ್ರೆ ಇಟ್ಸ್ ಅ dt. ಇದೇನಾಗತ್ತೆ ನೋಡ್ರಿ 1/x. ಅಬ್ಸರ್ವ್, ಇಂಟಿಗ್ರೇಷನ್ ಆಫ್ 1/x ಮೀನ್ಸ್ ಯಾವುದು log ಮಾಡ್ಯುಲಸ್ x ಪ್ಲಸ್ log ಮಾಡ್ಯುಲಸ್ c ಅಂದ್ರೆ log c. ಮಾಡ್ಯುಲಸ್ ಅನ್ನೋಕ್ಕಿಂತ log c ಇದು.
log c. ಓಕೆ, ಇಟ್ಸ್ ಅ log c. ಈಗ ಅಬ್ಸರ್ವ್ ಮಾಡ್ರಿ ಏನಾಗ್ತದ, ಲಾಗ್ ಮಾಡ್ಯುಲಸ್ ಟಿ ಈಕ್ವಲ್ ಟು ಲಾಗ್ ಮಾಡ್ಯುಲಸ್ ಎಕ್ಸ್ ಪ್ಲಸ್ ಲಾಗ್ ಸಿ. ಓಕೆ, ಲಾಗ್ ಫಾರ್ಮ್ ಬಂದಾಗ ಯೂಸ್ ಮಾಡ್ತೀವಿ. ಈಗ ಅಬ್ಸರ್ವ್ ಮಾಡ್ರಿ ಲಾಗ್ ಆಫ್ ಮಾಡ್ಯುಲಸ್, ಅಬ್ಸರ್ವ್ ಮಾಡ್ರಿ ಲಾಗ್ ಆಫ್ ಲಾಗ್ y ಈಕ್ವಲ್ ಟು ಏನಾಗ್ತದ ನೋಡ್ರಿ, ಲಾಗ್ ಅಬ್ಸರ್ವ್ ಮಾಡಿ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಅಂದ್ರೆ ಲಾಗ್ ಎಕ್ಸ್ ಸಿ ಅಂತ ಬರೀಬಹುದಾ, ಎಂ ಎನ್ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಈಕ್ವಲ್ ಟು ಲಾಗ್ ಎಂ ಎನ್ ಅಂದ್ರೆ ಎಂ ಸಿ ಎಕ್ಸ್ ಸಿ ಆಗ್ತದೆ. ಈಗ ನೋಡ್ರಿ ರಿಮೂವಿಂಗ್ ಬೋತ್ ಸೈಡ್ಸ್ ಲಾಗ್ ರಿಮೂವ್ ಮಾಡಿದ್ರೆ ಏನಾಗ್ತದ, ಲಾಗ್ y ಈಕ್ವಲ್ ಟು ಎಕ್ಸ್ ಸಿ ಅಂತ ಯೂಸ್ ಮಾಡ್ತಾನೆ. ಅಂದ್ರೆ ಏನಾಗ್ತದ, y ಈಕ್ವಲ್ ಟು ಲಾಗ್ ಈ ಕಡೆ ಹೋಗ್ತಂದ್ರೆ ಇ ಪವರ್ ಎಕ್ಸ್ ಸಿ ಆಗ್ತಿರ್ತದೆ ಯಾವತ್ತು. ಯಾಕಂದ್ರೆ ಲಾಗ್ ಆ ಕಡೆ ಕಳಿಸಿದ್ರೆ ಇ ಪವರ್ ಆಗ್ತಿರ್ತದೆ ಯಾವತ್ತು. ಅಂದ್ರೆ ಇ ಎಕ್ಸ್ ಸಿ ಅಥವಾ ಸಿ ಎಕ್ಸ್ ಅರ ಅನ್ಕೊಂಡ್ರಿ. ಏನದ ಫೆಚ್ ಈಸ್ ಏನದ ರಿಕ್ವೈರ್ಡ್, ಫೆಚ್ ಈಸ್ ರಿಕ್ವೈರ್ಡ್ ಇನ್ ಸೊಲ್ಯೂಷನ್. ಅರ್ಥ ಆಗತದ್ರಿ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅಲ್ಲಿ ಈಸಿಯಾಗಿ ಅರ್ಥ ಆಗ್ಬೇಕು, ಯಾಕಂದ್ರೆ ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು, ಅದೇ ಮೇನ್ ಇಂಪಾರ್ಟೆಂಟ್ ಇಲ್ಲಿ. ಅರ್ಥ ಆಯ್ತಾ, ಕ್ಲಿಯರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲ ಇನ್ನೊಂದು 8th ಒನ್. ಸೊ 8th ಒನ್ ನೋಡ್ರಿ ಏನದ ಕೊಟ್ಟಾನ, 8th ಒನ್ ಏನದ ನೋಡ್ರಿ, ಎಕ್ಸ್ ರೆಸ್ ಟು 5 ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ ವೈ ರೆಸ್ ಟು 5 ಅಂತ ಕೊಟ್ಟಾನ. ಸ್ವಲ್ಪ ಕೇರ್ಫುಲ್ ನೋಡ್ರಿ ಸ್ಟೂಡೆಂಟ್ಸ್, ಏನದ ಕೇರ್ಫುಲ್ ಆಗಿ ಬಿಡಿಸ್ಬೇಕಾಗ್ತದ. ಸರ್ ಪ್ರೂಫ್ ನೋಡ್ರಿ ಏನದ, ದ ಗಿವನ್ ಅಬ್ಸರ್ವ್ ಮಾಡ್ರಿ, ದ ಗಿವನ್ ಇಕ್ವೇಶನ್ ಏನ್ ಕೊಟ್ಟಾನ, ಎಕ್ಸ್ ರೆಸ್ ಟು 5 ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ ವೈ ರೆಸ್ ಟು 5. ಓಕೆ, ಈಗ ಅಬ್ಸರ್ವ್ ಮಾಡ್ರಿ ಅದನ್ನ ಹಿಂಗೆ ಈ ಮೈನಸ್ ವೈ ರೆಸ್ ಟು 5 ಈ ಕಡೆ ತೊಗೊಂಬರ್ಲ ಏನಾಗ್ತದ, 1 ಬೈ ವೈ ರೆಸ್ ಟು 5 ಇಂಟು ಡಿ ವೈ ಈಕ್ವಲ್ ಟು ಮೈನಸ್ ಆಸ್ ಇಟ್ ಇಸ್ ಇಟ್ಟಿರ್ತೀನಿ. ಈ ಎಕ್ಸ್ ರೆಸ್ ಟು 5 ಈ ಕಡೆ ಬಂತಂದ್ರೆ 1 ಡಿವೈಡೆಡ್ ಬೈ ಎಕ್ಸ್ ರೆಸ್ ಟು 5, ಈ ಡಿವೈಡೆಡ್ ಬೈ ಡಿ ಎಕ್ಸ್ ಈ ಕಡೆ ಬಂತಂದ್ರೆ ಇಂಟು ಡಿ ಎಕ್ಸ್ ಆಗ್ತದೆ. ಈಗ ನೋಡ್ರಿ ಇಂಟಿಗ್ರೇಟ್ ಮಾಡಬಹುದಲ್ಲ, ಹೌದಾ, ದ ಇಂಟಿಗ್ರೇಟಿಂಗ್ both ಏನ್ರಿ both sides we have ಏನಾಗ್ತದ್ರಿ, ಇಂಟಿಗ್ರೇಷನ್ ಆಫ್ 1 ರೆಸ್ ಟು y ರೆಸ್ ಟು 5 ಇಂಟು ಡಿ ವೈ ಈಕ್ವಲ್ ಟು ಮೈನಸ್ 1 ಬೈ ಎಕ್ಸ್ ರೆಸ್ ಟು 5 ಇಂಟು ಡಿ ಎಕ್ಸ್. ಓಕೆ, ಇಲ್ಲ ಅಂತಂದ್ರೆ ನೀವು ಫಾರ್ಮುಲಾ ನೆನಪು ವೈ ರೆಸ್ ಟು ಮೈನಸ್ 5 ಇಂಟು ಡಿ ವೈ ಈಕ್ವಲ್ ಟು ಮೈನಸ್ ಎಕ್ಸ್ ರೆಸ್ ಟು ಮೈನಸ್ 5 ಇಂಟು ಡಿ ಎಕ್ಸ್. ಓಕೆ, ಫಾರ್ಮುಲಾ ಯಾವುದು ಬರೀರಿ, ವೈ ರೆಸ್ ಟು minus 5 plus 1 divided by minus 5 plus 1 next ನೋಡ್ರಿ equal to ಏನದ minus x raised to minus 5 plus 1 divided by minus 5 plus 1 plus c1 ಅಂತೀನಿ ಅಬ್ಸರ್ವ್ ಮಾಡಿ. ಓಕೆ, ಯಾವ ಫಾರ್ಮುಲಾ ನೆನಪದನ್ರಿ, x raised to n into dx equal to x raised to n plus 1 by n plus 1 plus c. ಈ ಫಾರ್ಮುಲಾ ಯೂಸ್ ಮಾಡಿದ ಏನಾಗತ್ತೆ ನೋಡ್ರಿ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ, y raised to minus 4 divided by minus 4 equal to ಇಲ್ಲಿ ಏನಾಗ್ತದ ಮೈನಸ್ ಆಫ್, ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಇಲ್ಲಿ ಕೇರ್ಫುಲ್ ನೋಡ್ರಿ ಸ್ಟೂಡೆಂಟ್ಸ್, ಏನದ ಮೈನಸ್ ಎಕ್ಸ್ ರೆಸ್ ಟು ಮೈನಸ್ 4 ಡಿವೈಡೆಡ್ ಬೈ ಮೈನಸ್ 4 ಪ್ಲಸ್ c1 ಅದ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಕೇರ್ಫುಲ್ ನೋಡ್ರಿ ಸ್ಟೂಡೆಂಟ್ಸ್, ನಾ ಬರೀತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ, ಅದು ಬಹಳ ಇಂಪಾರ್ಟೆಂಟ್ ಇಲ್ಲಿ, ಹೌದಾ. ನಾ ಬರೀತಾ ಇದ್ರೆ ಎಕ್ಸ್ ರೆಸ್ ಟು ಮೈನಸ್ 4 ಅಂತ ಬರೀತೀನಿ, ಈ ಕಡೆ ತಗೊಂಬಂದಾಗ ಪ್ಲಸ್ ವೈ ರೆಸ್ ಟು ಮೈನಸ್ 4. ಈ ಅಬ್ಸರ್ವ್ ಮಾಡಿ ಈ ಮೈನಸ್ ಈ ಕಡೆ ತಗೊಂಡ ಪ್ಲಸ್ ಆಗ್ತದೆ. ಓಕೆ, ಈಗ ಮೈನಸ್ 4 ಅಬ್ಸರ್ವ್ ಮಾಡ್ರಿ, ಇಲ್ಲ ನಾನು ಈಕ್ವಲ್ ಟು ಮೈನಸ್ 4 c1 ಬರಿಬಹುದಾ, ಕ್ಲಿಯರ್ ಆಗುತ್ತೆ. ಈಗ
ಈಕ್ವಲ್ ಟು ಏನದಲ್ಲ ಮೈನಸ್ ಎಕ್ಸ್ ರೆಸ್ಟ್ ಮೈನಸ್ 4 ಡಿವೈಡೆಡ್ ಬೈ ಮೈನಸ್ 4 ನ ಈ ಕಡೆ ತಗೊಂಡಾಗ ಪ್ಲಸ್ ಆಗತ್ತೆ ಎಲ್ಸಿಎಂ ಮೈನಸ್ 4 ಆಗ್ತದೆ ಮೈನಸ್ 4 ನ ಈ ಕಡೆ ತಗೊಂಡ್ರೆ ಮೈನಸ್ 4 C1 ಆಗ್ತದೆ ಕ್ಲಿಯರ್ ಆಯ್ತಾ ಈಗ ಓಕೆ ಏನಾಗ್ತದ ಎಕ್ಸ್ ರೆಸ್ಟ್ ಮೈನಸ್ 4 ಪ್ಲಸ್ y ರೆಸ್ಟ್ ಮೈನಸ್ 4 ಈಕ್ವಲ್ ಟು ಸಿ ಯಾಕಂತಂದ್ರ where c ಈಕ್ವಲ್ ಟು ಮೈನಸ್ 4 C1 ಓಕೆ ಏನಾಗ್ತದೆ ನೋಡ್ರಿ which is required solution ಈ ತರ ಬರ್ತದೆ ಇನ್ನ 9th ಮತ್ತು 10th ಸ್ವಲ್ಪ ನಿಮಗೆ ವರ್ಕ್ ಕೊಡ್ತೀನಿ ಇಲ್ಲ 9th ಒಂದು ವರ್ಕ್ ಕೊಟ್ಟಿರ್ತೀನಿ ನೀವು ಮನೆಯಲ್ಲಿ ಟ್ರೈ ಮಾಡ್ರಿ ಯಾಕಂದ್ರ ನಿಮಗ ಟೈಮ್ ಸಿಗದ ಪರ್ಫೆಕ್ಟ್ ಆಗಿರಿ ಈಗ ಸಾಲ್ವ್ ಮಾಡ್ರಿ ಯಾವುದು 9th ಒನ್ ಸರ್ 9th ಒನ್ ನಿಮ್ಗೆ ಹೋಮ್ ವರ್ಕ್ ಕೊಟ್ಟಿರ್ತೀನಿ ಬಿಡಿಸ್ಲಿಲ್ಲ ಅಂದ್ರೆ ಐತಲ್ಲ ನಾವ ಮಾಸ್ತರ್ಗಳು ಬಿಡಿಸೋದು ಓಕೆ ಸರ್ ಹೋಮ್ ವರ್ಕ್ ಸ್ವಲ್ಪ ಬಿಡ್ಸಕ್ ಟ್ರೈ ಮಾಡು ಏನದ dy by dx equal to sin inverse x ಅದ ಓಕೆ sin inverse x ಅದ ಓಕೆ ಇದ್ರದ್ದು ಆನ್ಸರ್ ಅಬ್ಸರ್ವ್ ಮಾಡ್ರಿ ಆನ್ಸರ್ದ ಇದು ಬರ್ದಿರ್ತೀನಿ ಸ್ವಲ್ಪ ಟ್ರೈ ಮಾಡ್ರಿ ಗೊತ್ತಲ್ಲೇನ ಮತ್ ನಾವು ಅದಿವಲ್ಲ ಬಿಡ್ಸಾಕ್ y equal to x into sin inverse x plus square root of 1 minus x square plus c ಅಂತ ಬರ್ತದೆ ಇನ್ನೊಂದು 15 ಒಂದು ಕೊಟ್ಟಿರ್ತೀನಿ ಎರಡು ಪ್ರಾಬ್ಲಮ್ ಕೊಟ್ಟಿರ್ತೀನಿ ಏನದ e raised to x tan y into dx plus ಬ್ರಾಕೆಟ್ ದಲ್ಲಿ 1 minus e raised to x into second square y into dy equal to 0 ಇದ್ರದ್ದು ಆನ್ಸರ್ ಕೊಟ್ಟಿರ್ತೀನಿ ಆದ್ರೂ ಚೆಕ್ ಮಾಡ್ಕೊಡ್ರಿ ಸಾಲ್ವ್ ಮಾಡಕ್ ಬಂತು ಓಕೆ ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ಸಾಲ್ವ್ ಮಾಡ್ತಾ ಇರ್ಬೋದು 1 ಮೈನಸ್ e raised to x ಹೆಂಗಾದ್ರು ಸರ್ ಸಾಲ್ವ್ ಮಾಡ್ತಾನ ನಾವೇನ್ ಪ್ರಯತ್ನ ಮಾಡೋದು ಬೇಡ ಅಂತ ಅನ್ಕೋಬೇಡ್ರಿ ಇವತ್ತು ಕರೆಕ್ಟ್ ಇರ್ಲಿ ತಪ್ಪ ಇರ್ಲಿ ಬಿಡ್ಸಾಕ ಟ್ರೈ ಮಾಡ್ರಿ ಅರ್ಥ ಐತ್ರಿ ಓಕೆ ಥ್ಯಾಂಕ್ ಯು